ದಿನ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಎರಡನೇ ದಿವಸ ಇಲ್ಲಿಂದ ನಾವು ಕೆಂಗೇರಿ ಗಂಟ ಪಾದಯಾತ್ರೆಯನ್ನು ಸುಮಾರು 16 ಕಿಲೋಮೀಟರ್ ಮಾಡಿದ್ದೀವಿ. ಈ ಸರ್ಕಾರಕ್ಕೆ ಈ ರೈತರ ಶಾಪ ತಪ್ಪುತ್ತದೆ. ಈ ಬಲವತ್ತಾದ ಭೂಮಿಯನ್ನು ಏನು ವಶಪಡಿಸಿಕೊಳ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಕೈ ಬಿಡಬೇಕು. ಮುಂದೆ ಈ ಸರ್ಕಾರ ಈ ರೈತರ ಅಳವನ್ನ ಕೇಳಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ. ಮುಟ್ಲೇಬೇಕ್ರಿ, ಬಿಡೋದಿಲ್ಲ. ಈ ಹೋರಾಟ ನಿರಂತರವಾಗಿರ್ತದೆ. ಸರ್ಕಾರ ಕೈ ಬಿಡುವವರೆಗೂ ಕೂಡ ಇದನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾಜಿ ಪ್ರಧಾನಿಗಳು ಬರ್ತಾ ಇದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇವತ್ತು ಮಾಜಿ ಪ್ರಧಾನಿಗಳು ಬಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಬಂದು ಸೇರ್ತಾರೆ. ನಮ್ಮ ಎರಡು ಪಂಚಾಯಿತಿಯ ಸುಮಾರು 10,000 ಮರಗಳ ಮಾರಾಟ ಹೋಮವನ್ನು ಮಾಡ್ತಾ ಇರ್ತಾರೆ. ಇದು ಒಳ್ಳೆ ಫಲವತ್ತಾದ ಭೂಮಿ. ಈ ಭೂಮಿಯನ್ನು ವಶಪಡಿಸಿಕೊಳ್ಳುವ ಸರ್ಕಾರ ಕೈ ಬಿಡಬೇಕು. ಯಾಕೆಂದ್ರೆ ಇಲ್ಲಿ ಬರೀ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಅದರಿಂದ ಸರ್ಕಾರ ಇದನ್ನು ಕೈ ಬಿಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದೆ. ರಾಮು ಅಂತ, ಆರೋಳಿ ತಾಲೂಕು JDS ಅಧ್ಯಕ್ಷರು.